ಈ ಅಜಿತ್ ತುಗಾರು ನೀನು ಏ ವಾಲಿಪ್ಪ ಮರೆ ನೀನ ತಿನ್ನು ಒಲ್ಲೆ. ತುಗಾರೋಪ ಚಲೋದ ತುಗ. ಏ ವಾಲಿಪ್ಪ ಮರೆ ಹೀಟಿನ ಸಲುವಾಗಿ ಕೆಳಗೆಲ್ಲ ಉರ್ಯಾದತ್ ಅದಕ್ಕೆ ಬಾಯಲ್ಲಿ ತಿನ್ಲ. ಬಾಯ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇಡೀ ಏರಿಯಾದವರೆಲ್ಲ ಕಲೆಕ್ಷನ್ ಕಾಸು ಕೊಟ್ಟವ್ರೆ ದೇವಸ್ಥಾನ ಇಂಪ್ರೂವ್ ಮಾಡ್ಲಿ ದೇವಸ್ಥಾನ ಕಟ್ಲಿ ಅನ್ಬಿಟ್ಟು ನೀ ಒಬ್ಬ ಮಾತ್ರ ಕೊಡ್ತೇಲ್ಲ ಆ ನಾವೆಲ್ಲ ತಿಳಿದಿರಂಗೆ ನಮ್ಕಿಂತ ಜಾಸ್ತಿ ದೇವಸ್ಥಾನದಲ್ಲಿ ಇರೋವನೇ ನೀನೇ ಹಿಂಗ್ ಮಾಡಿದ್ರೆ ಹೆಂಗ್ಲಾ ಹಾ ನಮ್ಗ ಅವೆಲ್ಲ ಗೊತ್ತಿಲ್ಲ 1,000 ಕೊಟ್ಬಿಟ್ಟು ಇಲ್ಲಿಂದ ಹೋಗು. ಮಾಡ್ಕವಾಗೇಲಿ ಜನ ಬಂದ್ಬಿಟ್ಟವ್ರು ನಿಂತಾರ್ದವ್ರು ಒಬ್ಬರೊಬ್ಬರೇ ಬಂದಿದ್ರ ಒಟ್ಟಿಗೆ ಬಂದಿದ್ರ ನಮ್ಮ ಯಜಮಾನ್ ಸತ್ತು ಅಂದ್ಮೇಲೆ ಇವಾಗ ನೆಮ್ಮದಿಯಾಗೈತೆ. ಏನ್ ಮಾಡ್ತಾ ಇದ್ರು ಯಜಮಾನ್ರು? ಅಯ್ಯೋ ಕುಡ್ಕ ಬಂದು ಹೊಡೆಯೋದು ಬಡಿಯೋದು ಇವಾಗ ಸತ್ ಮೇಲೆ ನೆಮ್ಮದಿಯಾಗೈತೆ. ಹೊಡಿತಾ ಇದ್ದಾಗ ಅವ್ರನ್ನ ಬಿಟ್ಟೋಗಿಲ್ವಾ ನೀವು? ನಾನು ಇಲ್ಲ, ನಾನು ಹಿಡ್ಕೊ ಹೊಡಿತಿದ್ದೆ. ಏ ಬಶಾ ಮ್ಯಾಗ ಹೇಳು, ಸಮುದ್ರದ ಮಧ್ಯೆ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಬರ್ತಿ? ಸರ ಬಡಗಿ ತಗೊಂಡ್ ಹೊಡಿತೀನ್ರಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನ್ರಿ. ಅಷ್ಟು ದೊಡ್ಡ ಬಡಗಿ ಯಾರು ನಿಮ್ಮ ಅಪ್ಪ ತರ್ತಾನೇನು? ಸರ ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನ ಇಟ್ಟಿರ್ತಾನೇನ್ರಿ? ಲೇ ಕೆಳಗಡೆ ಹಾಲ್ ಚೆಲ್ಲಿರೋದ್ ಕಾಣಿಸ್ತಾ ಇಲ್ವಾ? ಮೊಬೈಲ್ ನೋಡ್ಕೊಂಡೆ ಕೂತಿದ್ಯಲ್ಲ. ನಾನ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಷ್ಟಲ್ಲಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅಯ್ಯೋ ನನ್ನ ಅಳಿಯೋ ಕೋಪದಲ್ಲ ಅವನಲ್ಲ ನನ್ ಮಗಳು ಹೊಡಿತಾನ, ನನ್ ಮಗಳು ಬೈತಾನ. ಅಯ್ಯೋ ನನ್ ಮಗಳನ್ನ ನನ್ ಮನೆಗ್ ಕಳಿಸ್ಬಿಡ್ತಾನ. ಯಾಕೆ ಇನ್ನ ಕ್ಲೀನೇ ಮಾಡಿಲ್ವಾ? ಕ್ಲೀನ್ ಮಾಡಿಲ್ಲ ಅಂದ್ರೆ ಏನೋ ಮಾಡ್ತೀನಂದಲ್ಲ, ಅದೇನ್ ಮಾಡ್ತೀಯ ನೋಡೋಣ ಅಂತಾನೆ ಕೂತಿದೀನಿ. ನಾನೇ ಕ್ಲೀನ್ ಮಾಡ್ಬಿಡ್ತೀನಿ. ಒಂದ್ ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಮ್ಯೂಸಿಕ್ ಬರಸ್ತಾ ಇತ್ತು. ಆಕ್ಚುಲಿ ನನ್ ಕನ್ಸಲ್ ನಾನು ಇಂಜಿನಿಯರ್ ಆಗಿದ್ದೆ. ಒಂದ್ ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಗುಯಿ ಗುಯಿ ಅಂತಿತ್ತು. ನಕ್ಕಂಡ್ ನಂಗ್ ಸೈಕ್ ಆಗೋಯ್ತು. ನೆಕ್ಸ್ಟ್ ದಿವಸನೇ ಹೋಗೊಂದ್ ಸೊಳ್ಳೆ ಪರ್ದೆ ತಗೊಂಬಂದೆ, ಹಾಕೊಂಡ್ ಪೀಸ್ ಆಗಿ ಮಲ್ಕೊಂಡಿದ್ದೆ. ನಕ್ಕ ನೋಡ್ರೆ ಸೊಳ್ಳೆ ಪರ್ದಲ್ಲಿ ಒಂದ್ ತೂತ ಹೊಡಿತು. ಮತ್ತೆ ಆ ಸೊಳ್ಳೆ ತೂತಿಂದ ಬಂದ್ಬಿಟ್ಟು ನಂಗೆ ಕಚ್ಚೋದು ಅಲ್ದೆ ನನ್ ಕಿವಿ ಹತ್ರ ಬಂದ್ ಹಾರಾಡ್ತಾ ಇತ್ತು. ನಂಗ್ ಫುಲ್ ಸೈಕ್ ಆಗೋಯ್ತು. ಮತ್ತೆ ಏನ್ ಮಾಡೋದು ಆಗ ನನ್ ಕನ್ಸಲ್ಲಿರೋ ಇಂಜಿನಿಯರ್ ಎಚ್ಚರ ಆದ. ನಾನ್ ಅದೇ ತೂತ್ ಮುಂದೆ ಇನ್ನೊಂದ್ ತೂತ್ ಮಾಡ್ದೆ. ಒಂದ್ ಪೈಪ್ ತಗೊಂಡು 2 ತೂತ್ನು ಜಾಯಿಂಟ್ ಮಾಡ್ಬಿಟ್ಟೆ. ಸೊಳ್ಳೆ ನನ್ನ ಕಚ್ಬೇಕಂತ ಆ ತೂತಿಂದ ಒಳ್ಳೆ ಬರುತ್ತೆ. ನಾನ್ ಮಾಡಿರೋ ಅಂಡರ್ ಪಾಸ್ ಇಂದ ಪಾಸ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಡುತ್ತೆ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನಾವ್ ಗೊತ್ತಲ್ಲ ಮೊದ್ಲೇ ಕನ್ಸಲ್ ಇಂಜಿನಿಯರ್. ರೀಲ್ಸ್ ನೋಡಿಲ್ಲ ರೀಲ್ಸ್. ಫೋನ್ ನಿಮ್ ಮನೆಯಿಂದ ತೊಂದರೆ ಕೆಲವೊಳ್ಳೆ ಇಲ್ಲ ಕರೆ ತಗೊಂಬಂದಿಲ್ಲ. ಫೋನ್ ಮಾಡಿ ನಾನು ಫೋನ್ ಹಚ್ಚು. ಫೋನ್ ಬರಾಕತ್ತೆ ಫೋನ್ ಹಚ್ಚ ಮೊದಲ. ಮಾತು ಬರಾಕತ್ತ ಯಾತರ ಮಾತಲ್ಲೇ ನೋಡ. ಹಲೋ ಹಲೋ ಏ ಯಾರು ಹೇಳ ಹಲೋ. ನಾನು ಫೋನ್ ಅಪ್ಪೇ ನಮಸ್ಕಾರ ಅಣ್ಣ. ಇನ್ನೊಂದಷ್ಟು ಹುಡುಗಿರ್ ಫೋಟೋಗಳು ಬಂದವೆ, ನಡಿ ತೋರಿಸ್ತೀನಿ. ಹೌದಾ ಬಾಬಾ. ಇದು ಅಪ್ಪಯ್ಯ ಬೇಡವಾ? ಇದು ಇವಳು ಬೇಡವಾ? ಹೋಗ್ಲಿ ಬಿಡು. ಇದು ನಾನ್ ತಾಳಿ ಕಟ್ಟ ಅಂತವ್ ತೋರ್ಸು ಅಂದ್ರೆ ನನಗ್ ತಾಳಿ ಕಟ್ಟ ಅಂತವ್ ತೋರಿಸ್ತಿಲ್ಲಣ್ಣ. ಸಿಂಚು 40K ಫಾಲೋವರ್ಸ್ ಆಗ್ಯಾರ. ಏನ್ ಅನ್ಸತ್ತದೇನೆ?
ಸ್ವಲ್ಪ ಎಕ್ಸಾಕ್ಟ್ ಆಗಿ ಹೇಳ. ಏನ್ ಲೆಕ್ಕ ಮಾಡಕತ್ತೀನಿ ಅಗಳಿಂದ? ಗಪ್ಪ ಗಪ್ಪ ಯವ್ವ ನನಗ 40,000 ಫಾಲೋವರ್ಸ್ ಅದಾರ ಅವ್ರನ್ನ ಅಷ್ಟೂರ್ನು ನಮ್ಮ ಮದ್ವಿ ಕರೆದ್ರ ಒಬ್ಬೊಬ್ರು 100 ರೂಪಾಯಿ ಆಯರ್ ಹಾಕ್ರ 40 ಲಕ್ಷ ರೂಪಾಯಿ ಹಾಕವ್ರ ನನಗ. ಅಲ್ಲ 40,000 ಮಂದಿ ನಾತಿ ಅವ್ರಿಗೆಲ್ಲ ಊಟ ಗಿಟ್ಟದೆಲ್ಲ ಸೇರ್ಕಸ್ ಮತ್ತ ಅಷ್ಟಕ್ಕ ಬಂತ್ಲ ಅದೆಲ್ಲ. ಊಟದ ಖರ್ಚನ್ ಹಿಡಿಯಾಕತ್ತೀನಿ ನೀನ 20 ರೂಪಾಯಿದ ಹಾಪ ಎಗ್ರೆಸ್ ಆದ್ರ ಆತಪ್ಪ. అమ్మ ఏం ఫీల్ ఉన్నది మామయ్య ಯವ್ವ ಫಾರ್ಚುನರ್ದ ಪ್ರೈಸ್ ಎಷ್ಟೈತೆ ನೋಡ್ದಂತ ತಡಿ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಣ್ಣ ಇದನ್ನಲ್ಲ, ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು, ನಮ್ಮ ಅಣ್ಣ ಜೊತೆ ಮಾತ್ರ ಕ್ರಿಕೆಟ್ ಆಡ್ತಿದ್ರು. ನನ್ನ ಯಾವತ್ತೂ ಕ್ರಿಕೆಟ್ ಆಡಕ್ಕೆ ಸೇರ್ಕೊತಿರ್ಲಿಲ್ಲ. ನನ್ನ ಸೇರ್ಕೊತಿದ್ರು ಒಂದೊಂದ್ಸರಿ ಇಲ್ಲ ಪ್ರತಿ ಸರಿ. ಬಟ್ ಬರೀ ಬಾಲ್ ಗ್ರೌಂಡ್ ಇಂದ ಆಚೆ ಹೋದ್ರೆ ಮಾತ್ರ ನಾನು ಬಾಲ್ ಎತ್ಕೊಂಡ್ ಬರೋಕೆ ನನ್ನ ಸೇರ್ಕೊಡ್ತಾ ಇದ್ದೆ. ಬರೀ ಅವರು ಗ್ರೌಂಡ್ ಇಂದ ಆಚೆ ಹೋಗಿದ್ರೆ ಅಲ್ಲಿ ಹೋಗಿ ಬಾಲ್ ಎತ್ಕೊಂಡ್ ಬಂದ್ಕೊಡೋದು ಅವ್ರಿಗೆ, ತಗೊಳ್ಳಿ ಅಣ್ಣ ಅಂತ. ನನಗೆ ಏನಂತ ಹೇಳೋರು ಗೊತ್ತಾ, ದಟ್ ಇಸ್ ದ ಮೇನ್ ಜಾಬ್. ಅದು ಅಂಪೈರ್ಗಿಂತ ನಂಬರ್ 1. ಅದು ಏನು ನಿನ್ ಗೊತ್ತೇ ಇಲ್ಲ, ಅವ್ರಿಗೆ ನಂಬರ್ 1 ಪೊಸಿಷನ್. ಗ್ರೌಂಡ್ ಇಂದ ಆಚೆ ಬಾಲ್ ಹೋದ್ರೆ ತಗೊಂಡ್ಬರೋರೆ ನಂಬರ್ 1 ಪ್ಲೇಯರ್ ಅಂತ ಹೇಳಿದ್ರು. ನಾನು ಆಯ್ತು ಅಂತಿದ್ದೆ. ನನ್ನ ಗ್ರೌಂಡ್ ಆಚೆ ಸರ್ಕಲ್ 6 ಹೊಡಿತಾರಲ್ಲ, ಅದ್ರ ಆಚೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಕಡೆ ಬಾಲ್ ಬಂದ್ರೆ ನಾನು ಎತ್ಕೊಂಡ್ ಬಂದೆ ಬರ್ಬೇಕು, ಆ ಕಡೆ ಬಾಲ್ ಬಂದ್ರು ನಂದು, ಈ ಕಡೆ ಬಾಲ್ ಬಂದ್ರು ನಂದು, ಮುಂದೆ ಬಾಲ್ ಬಂದ್ರೆ ಅಲ್ಲಿ ಇನ್ನೊಂದು ಹುಡುಗಿ ನಿಂತಿರ್ತಿದ್ಲು, ಬೇರೆ ಅಣ್ಣಂದು ತಂಗಿ, ಅವಳು ಆ ಕಡೆ ಬಾಲ್ ಎತ್ಕೊಂಡ್ ಬರೋಳು, ನಾನು ಈ ಕಡೆಯಿಂದ ಬಾಲ್ ಎತ್ಕೊಂಡ್ ಬರ್ತಿದ್ದೆ. ಇಷ್ಟೇ. ಬಂದಪ್ಪ ಹೊಡಿತಂಪ ರಾಮ್ಲಾ ದುಬೈಗೆ ಹೋಗಿನಿ, ಪ್ರಿನ್ಸ್ ಬಿಡೋಲ್ಲ ಚಾ ಕುಡಿ ಮಟ ಬಣ್ಣ. ಮತ್ತೆ ಲಂಬೋರ್ಗಿನಿ ತಗೊಂಡಪ್ಪ ಹೊಸ್ತಾಗಿ, ಭಿಕ್ಷೆ ಬಣ ಇದ್ದ, ಕೊಟ್ಬಿಟ್ಟೆ. ಬಾಪ್ರೆ ಮೊನ್ನೆ ನಡ್ಕೊಂತ ಹೊಂಟೇನಿ, 4 ಮಂದಿ ಹುಡ್ಗಾರಪ್ಪ. ರಾಹುಲ್ ನೀನೇ ಬೇಕಾ ನಿನ್ನ ಮದುವೆ ನಮ್ ನಿಂತ. ಏನಾಯ್ತು ಸುಮ್ನಿರು, ಎಷ್ಟು ಹೋಗಿತ್ತೀವ ಮರ ಸತ್ತವ. ಮೊದ್ಲಾಡ್ಬೇಕಿಲ್ಲ, ನಮ್ ದೋಸ್ತ್ ಡಾಕ್ಟರ್ ಇದ್ದ, 4 ಕಾರ್ಡ್ ಸ್ಟಾಕ್ ಅದಾವ. ಈ ಮದ್ವೆ ಅನ್ನೋದು KSRTC ಬಸ್ ಇದ್ದಂಗೆ. ಕಾದು ಕಾದು ಸಾಕಾಗಿ ಕೆಂಪಸ್ ಹತ್ತಿ ಕೂತಿರ್ತೀವಿ. ಟಿಕೆಟ್ ತಗೊಂಡು ಹಿಂದೆ ತಿರುಗಿ ನೋಡಿದ್ರೆ ರಾಜಹಂಸ, ಐರಾವತ ಸಾಲು ಸಾಲಾಗಿ ನಿಂತಿರ್ತವೆ. ಈ ಬಸ್ನ ಹಿಡಿಯೋಗೂ ಇಲ್ಲ, ಆ ಬಸ್ನ ಹತ್ತೋಗೂ ಇಲ್ಲ. ಮೇಲೆ ಆಯ್ತೇನ್ ಹೇಳು. ಹೋಗಿ 1 kg ಆಲೂಗಡ್ಡೆ ತಗೊಂಬಾ. ಸರಿ ತಾಂಬತ್ತೀನಿ ಬಿಡು. ಅಯ್ಯೋ, ಟೀ ಪುಡಿ ಬೇರೆ ಖಾಲಿ ಆಗೈತೆ. ಇನ್ನು ಹೇಳಿದ್ರೆ ಬೈತಾನೆ. ಮಾಡ್ತೀನಿ ಒಂದು ಐಡಿಯಾ. ತಗ ಆಲೂಗಡ್ಡೆ. ಟೀ ಪುಡಿ ಎಲ್ಲ ಯಾವ ಟೀ ಪುಡಿ? ಬರ್ರೀ ಮೊಬೈಲ್ ನೋಡ್ಕೊಂಡೆ ಇರೋ ನಿನ್ಗೆ ಏನ್ ಹೇಳಿದ್ ಜಪ್ಪ ಇರ್ತೇವೆ. ಫಸ್ಟ್ ಹೋಗಿ ಟೀ ಪುಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗೈಸ್, ನಿಮ್ ಕೈ ಜೋಡಿಸಿ ಒಂದ್ ನಿಮಗೆ ರಿಕ್ವೆಸ್ಟ್ ಪಡ್ತೀನಿ, ಟೈಮಿಗೆ ವ್ಯಾಲ್ಯೂ ಕೊಡ್ರಿ ಗೈಸ್. ಟೈಮ್ ಏನದ ಅಂತ ಜೀವನದಾಗ ಇವತ್ತು ನಮಗೆ ಅನುಭವ ಆಗ್ಯದ. ಟೈಮ್ ಇದು ಏನಾಯ್ತ್ರಿ ಅಂಕಲ್, ಇದು ಏನ್ ದಿನ ನೋಡೋಕ್ ಸಿಕ್ಕತ್ರಿ ಇವತ್ತ. ನಾವ್ ಟೈಮ್ಲೇ ಬರತ್ತಿದ್ರಿ ಅಂಕಲ್. ಗಾಯ್ಸ್, ಟೈಮಿಗೆ ಭಾಳ ಬೆಲೆ ಕೊಡ್ರಿ. ನೋಡಿ ಹಂಗೈತಿಲ್ಲ, ಜಸ್ಟ್ ಮಿಸ್ ಸ್ವಲ್ಪದಾಗೆ ಕಳ್ಕೊಂಡ್ಬಿಟ್ರಿ ಇವರು. ಇರ್ಲಿ ಸೆಕೆಂಡ್ ನೀವು ಬೆಲೆ ಕೊಡ್ಬೇಕಂತ 5 ನಿಮಿಷ ಲೇಟ್ ಮಾಡಿ ಬಂದಿದ್ದು ನಮ್ಮ ಅಡ್ಡ ಬಂದಾಗ. ಗುರು ಇತ್ತೀಚಿಗೆ ನೋಡ್ದ 200 ರೂಪಾಯಿ ನೋಟ್ನ ಪಿಂಕ್ ಕಲರ್ ಅಲ್ಲಿ ಬಿಟ್ಟವ್ರೆ. ಹೌದು ಗುರು, ನಾನು ನೋಡ್ದೆ, ಪಿಂಕ್ ಕಲರ್ ಅಲ್ಲೇ ಬಿಟ್ಟವ್ರೆ. ಮತ್ ನನ್ನ ಹತ್ರ ಯಾಕೆ ಆರೆಂಜ್ ಕಲರ್ ಐತೆ? ಮಗ ಜೇಬಲ್ ದುಡ್ಡಿಲ್ಲ, ನನ್ನ ಹತ್ರನೂ ಇಲ್ಲ, ಮೊಬೈಲ್ ಬೇರೆ ತಂದಿಲ್ಲ. ನಾನು ತಂದಿಲ್ಲ. ಒಂದು ಕೆಲಸ ಮಾಡು, ಹೋಗಿ ಕಲ್ಲು ಎತ್ಕೊಂಬ. ಜೊತೆ ಕಲ್ಲು ಹಾಕ್ಬಿಟ್ಟು ಅನ್ನ ಕಲ್ಲು ಮಿಕ್ಸ್ ಮಾಡೋಣ ಅಂತ ಹೇಳಿ ಜಗಳ ತೆಗಿತೀನಿ. ಮೆತ್ತಿಗೆ ಏನಾಯ್ತು ಸರ್? ಈಗ ಓನರ್ ಕಾಮನ್ ಸೆನ್ಸ್ ಇವೇನಯ್ಯ ನಿನಗೆ? ಅನ್ನ ಕಲ್ಲು ಹಾಕ ಬಂದಿದ್ಯಲ್ಲ, ಗೊತ್ತಾಗಲ್ವಾ? ನಿಮ್ಮ ಮಗನೇ ಯಾಕೆ ಮನೆ ಮರಿದಿಲ್ವಾ? 3 ಜನ ಸೇರ್ಸ್ಬಿಟ್ಟು ಮಾನ ಮರಿದಿ ತೆಗೆದ್ಬಿಡ್ತೀನಿ. ನಿನ್ ಮೇಲೆ ಯಾರು ನೀವು ಹೋಟ್ಲಿಗೆ ಬರ್ಬಾರ್ದು ಅಷ್ಟೇ. ತಿರ್ಬೋಕೆ ಕೆಳಗ್ ನೋಡು. ನೋಡಿ
ಇನ್ನೊಂದ್ ಬೇವರ್ಸಿ ಬಂತು AC ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿದ್ದೀನಿ. ಓ, ಕಾಸು ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಹಾ, ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಝೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಝೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗಿ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬರ್ತಿಲ್ಲ? ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ. ಏನಾಯ್ತು ನಿನ್ಗೆ? ಅಷ್ಟೊಂದ್ ಕಾಸು ಎಣ್ಸಿ ಸ್ವಲ್ಪ ಹೆಂಗ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ತೈತಾ ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ. ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಎಲ್ಲ ಓಪನ್ ಮಾಡಲ್ಲ ಗುರು. ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗ ಏನ್ ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬೈಲಿ. ಅಕ್ಕ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಏನ್ ವ್ಯತ್ಯಾಸ? ಫಸ್ಟ್ ಬೆಂಚ್ ಅವರು ಮೇಷ್ಟ್ರನ್ನ ಮರೆಯಲ್ಲ, ಲಾಸ್ಟ್ ಬೆಂಚ್ ಅವ್ರನ್ನ ಮೇಷ್ಟ್ರ ಮರೆಯಲ್ಲ. ಸುಮ್ನೆ ಕೂತ್ಕೊಳ್ಳ. ಸುಮ್ನೆ ಕೂತ್ಕೊಂಡಿಲ್ಲ ಅಂಕಲ್ ಹೊಡೆದ್ ಬಿಡ್ತಾರೆ. ಅಣ್ಣ ನನ್ಗೊಂಚೂರು ಎದುರಿಸೋಣ. ಸುಮ್ನೆ ಕೂತ್ಕೊಳ್ಳ. ಅಲ್ಲ ಮಾರೆ, ನೀನು ಯಾವಾಗ್ಲೂ ನೋಡಿದ್ರೆ ಬೆಳಿಗ್ಗಿಂದ ಸಂಜೆವರೆಗೆ ಇಲ್ಲಿ ಕೂತ್ಕೊಂಡಿರ್ತೀಯಲ್ಲ, ನಿನಗೊಂದು ದುಡ್ದು ತಿನ್ಲಿಕ್ಕಾಗೋದಿಲ್ವಾ? ನಿಮ್ಮಂತ ಯುವಕರು ದುಡಿಬೇಕು. ನೀವು ಹೀಗೆ ಕೂತ್ರೆ ನಮ್ಮ ದೇಶದ ಪರಿಸ್ಥಿತಿ ಉಂಟಾಗ್ಬೋದಾ? ನಾನ್ ನೋಡು, ದುಡಿತೀನಿ, ಕುಡಿತೀನಿ, ಹೋಗಿ ಮಲ್ತೀನಿ. ನಿಮ್ಮಂತ ಯುವಕರು ಹೀಗೆ ಸುಮ್ನೆ ಕೂತ್ಕೊಳ್ಬಾರ್ದು, ಗೊತ್ತಾಯ್ತಾ? ಕೆಲಸ ಮಾಡ್ಬೇಕು. ಅಣ್ಣ, ವಾಚ್ಮ್ಯಾನ್. ನೀನು ವಾಚ್ಮ್ಯಾನ್ ಆದ್ರೇನು, ಗಡಿಯಾರ ಮ್ಯಾನ್ ಆದ್ರೇನು, ದುಡಿಬೇಕಾ? ದುಡಿ, ಸುಮ್ನೆ ಕೂತಲ್ಬಾರ್ದು. ನಮ್ಮ ದೇಶಕ್ಕೆ ಬಾರ. ಯಾರು? ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬೆಕ್ಕು ಬೆಕ್ಕು. $521, $522, $523, $524. ಚೇತು, ನೀನು ದೂರ? ನಾನು ಜಾಗಿಂಗ್ ಹೊರಟದು. ಹೌದಾ? ನಾನು ವಾಕಿಂಗ್ ಹೊರಟದ. ಬಾ ಒಟ್ಟಿಗೆ ಹೋಗುವ. ಇದೆಲ್ಲ ಹೋದ್ರೆ ಉಂಟಲ್ಲ, ಬೇಗ ಮುಗೀತದ. ಮತ್ತೆ ಮನೆಗೆ ಹೋಗಿ ಚಂದ ಊಟ ಮಾಡ್ಬೇಕು. ಹೌದು, ನಾನು 5 ವರ್ಷದಿಂದ ಬೈಕಲ್ಲೇ ಹೋಗುದಾ? ಅಣ್ಣ ಭಿಕ್ಷೆ ಹಾಕಿ. ಅಣ್ಣ ಭಿಕ್ಷೆ ಹಾಕಿ. ಅಣ್ಣ ಏನಾದ್ರೂ ಕೊಡಿ ಅಣ್ಣ. ಊಟ ಮಾಡಿದೆ 4 ದಿನ ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಸರಿಯಪ್ಪ, ಸರಿ. ಪಾಪ ಎಷ್ಟು ಕಷ್ಟ ಪಡ್ತಾನಲ್ಲ. ಮಾಡು. ನಿಲ್ಲಲ್ಲಿ. ಮೂರು ಕಾಸಿನ. ಚೇತನ, ನಿನ್ನ ಕೂದಲೆಲ್ಲ ಉದುರ್ತುಂಟಾ? ನಾನು ತುಂಬಾ ಟೆನ್ಷನ್ ಮಾಡ್ತೇನೆ, ಹಾಗೆ ಕೂದಲು ಉದುರ್ತಾ ಉಂಟು.
ಟೆನ್ಷನ್ ನಿನಗೆಂತ ಮರೆ ಟೆನ್ಷನ್? ಅದೇ ಕೂದಲು ಹೋಗ್ತಾ ಉಂಟದ್ಲೇ ಟೆನ್ಷನ್. ನಿನಗೆ ಕಮ್ಮಿಲಿ ವಿಗ್ ಸಿಗ್ತದೆ. ಸರಾಯ ಕುಡಿಯುವಂತಾಗ್ತದೆ ಮರೆ. ದುಡ್ಡುಂಟಾ? ನನ್ನ ಹತ್ರ ಒಂದು ನಯ ಪೈಸೆ ಇಲ್ಲ ಮರೆ. ಯಾರ ಹತ್ರ ಕೀಳು ಸಾಲ? ಇದಲ್ಲಿರುವ ನಂಬರ್ ಅವ್ರ ಹತ್ರ ಎಲ್ಲ ಸಾಲ ಮಾಡಿಯಾಗಿದೆ. ಇನ್ನು ಕಸ್ಟಮರ್ ಕೇರ್ ಒಂದು ಬಾಕಿ. ಹೇ, ಸುರೇಶನ ಮನೆ ಸರಾಯ ಉಂಟಲ್ಲ? ಹೌದಾ? ಹಾ, ಕೇಳುವ ಬಂದಲ್ಲವ. ಓಯ್ ಸುರೇಶ, ಆಯ್ಸು ಮರೆ. ಸುರೇಶ, ನಿಮ್ಮಲ್ಲಿ ಸರಾಯ ಉಂಟಲ್ಲ, ಸ್ವಲ್ಪ ಕೂಡ. ಬೇಡ ಬೇಡ, ಅದಾಗ್ಲಿಕ್ಕಿಲ್ಲ, ಅದು ಅಪ್ಪ ಮದ್ದಿಗೆ ಮಾಡಿಟ್ಟದು. ಅದಿಂತ ಆಗ್ಲಿಕ್ಕಿಲ್ಲವ, ನಾವು ತೆಗ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ವು. ಒತ್ತಡಿ ಇಲ್ಲ. ಬೇಡ ಬೇಡ, ನಂಗೆ ಹೊಡಿತಾರೆ ಮತ್ತೆ. ನಿನಗೆ ನಾಳೆ ಕೊಡುವ ಮರ 5 ಲೀಟರ್ ಅದು ಕೊಡುವ. ತಂದು ಕೊಡ್ತೇನೆ 5 ಲೀಟರ್. ಹೌದು, ಬೇಡ ಅಂತ ಆಗುದಿಲ್ಲ. ಹೋಗುವ, ಸ್ವಲ್ಪ ಕುಡಿಯುವ. ಹೊರಗಿಲ್ವಾ? ನೀನು ಹಿಂದೆ ಆಗಿವ, ನಾವು ಅಲ್ಲಿ ಎದುರುತ್ತೇವೆ. ಗೊತ್ತಾಗುದಿಲ್ಲ. ಹೋಗ. ಭಯಾಗ್ತುಂಟು ಮಾರೆ, ಅವನ ಅಪ್ಪ ಬೇರೆ ಅಕ್ಕಸರಾಗಿದ್ದಾರೆ. ಸಿಕ್ಕಿದ್ರೆ ನಮ್ಮನ್ನು ಮಾಂಸ ಮಾಡ್ತಾರೆ. ಹೌದು ಮಾರೆ. ಬೇಗ ಬೇಗ ಹೋಗ. ನೀವಿಲ್ಲಿರಿ, ನಾವು ಒಳಗೆ ಹೋಗಿ ಬರ್ತೇನೆ ಅಂತೆ. ಸೌಂಡು ಅಪ್ಪನೇ ಸಿಕ್ಕಿದಾಗ ಇವ ಎಲ್ಲಿ ಹೋದ ಮಾರ ಇವ? ಲೇಡೀಸ್ ಅಂಡ್ ಲೇಡೀಸ್, ಒಬ್ಬರೇ ಬರ್ತೀರಾ? ಒಟ್ಟಿಗೆ ಬರ್ತೀರಾ? ಯಾರ್ಯಾರು ಬರ್ರಿ, ದಯವಿಟ್ಟು ಒಬ್ರು ಬರ್ರಿ. 3 ವರ್ಷ ಆಯ್ತು ಬಾಳ ಬರ್ಗೆಟ್ ನಿಂತೀನಿ. ನಿಮ್ ಕೈ ಮುಗಿದ ಕಾಳು ಬೀಳಂದ್ರೆ ಬೀಳ್ತೀನಿ. ಯಾವ ಹುಡುಗಿ ಜೊತೆನೂ ಓಡೋಗಿಲ್ಲ, ಯಾರು ನಿಂಗ್ ಮೋಸ ಮಾಡ್ತಿಲ್ಲ, ನಂಗೆ ಯಾರ ಜೊತೆನೂ ಅಫೇರ್ ಇಲ್ಲ, ನಿನ್ನೋನೇ ಆಗಿದ್ದೆ, ನಿನ್ನೋನೇ ಆಗಿದ್ದೀನಿ, ನಿನ್ನೋನೇ ಆಗಿರ್ತೀನಿ. ಮಲ್ಕೊ. ನಿಮ್ಗೆ ಅಡಿಗೆ ಜರಾಯಿ ಮಾಡಕ್ ಬರಲ್ಲ? ಇಲ್ಲ, ಒಂದ್ ಮದ್ವಿಗಿಂತ ಪೈಲ ಕೇಳಿ ನಂಗೆ ಸರ್ಪ್ರೈಸ್ ಕೊಡಕ್ ಬೇಕಾರ. ಸರ್ಪ್ರೈಸ್ ಕುಡಿಕಿದ್ದಿ? ಸರ್ಪ್ರೈಸ್ ಕೊಡಕ್ಕಿದ್ದೀವಿ. ನಿನ್ನೆ ಇನ್ಸ್ಟಾಗ್ರಾಮ್ನಾಗ ಒಂದ್ ಹುಡುಗಿ ಪರಿಚಯ ಆಗ್ಯಾಳ. ಇವತ್ ತಾಲಿ ಆಕಿಗೆ 1000 ರೂಪಾಯಿ ಬೇಕಂತ. ಎದಕ್ಕ? ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಫೀಸ್ ಇರ್ಬೇಕು. ನನ್ನ DM ಅಲ್ಲಿ ನನ್ಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ. ಹೌದಾ? ಏನಂತ ಮಾಡಿದ್ರು? ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೇಳಿ ಹೇಳಿ ಹೇಳಿ. So the first condition or first expectation is ನನಗೆ grand marriage ಇಷ್ಟ ಇಲ್ಲ. I would like to have a small registered marriage. Oh no. ಗ್ರ್ಯಾಂಡ್ ಆಗಿ ಮದುವೆ ಬೇಡ, ದೇವಸ್ಥಾನದಲ್ಲಿ ಅಥವಾ ರಿಜಿಸ್ಟರ್ ಆಫೀಸಲ್ಲಿ ಸಿಂಪಲ್ ಆಗಿ ಮಾಡಿ ದುಡ್ಡು ಉಳಿಸೋಣ. ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟ್ ಪಾಯಿಂಟ್ ಏನು? And then second condition ಬಂದ್ಬಿಟ್ಟು I don't want to have kids. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬಿನೇ ಬೇಡವಾ? ನಾವ್ ನೋಡಿರೋ ಪ್ರಕಾರ ಮದುವೆ ಆದ್ಮೇಲೆ ಒಂದಷ್ಟು ವರ್ಷ ಮಕ್ಳು ಮಾಡ್ಕೊಳ್ಳೋದು ಬೇಡ, ಸೆಟ್ಲ್ ಆದ್ಮೇಲೆ ಮಾಡ್ಕೊಳ್ಳೋಣ. ಓಕೆ, ಮಕ್ಳೇ ಬೇಡ ಅಂತಂದ್ರೆ ಸಮಥಿಂಗ್ ಇಸ್ ಫಿಶಿ. ನೆಕ್ಸ್ಟ್ ಪಾಯಿಂಟ್ ಏನು? ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್. ಲೈಕ್ 2 BHK ಮನೇಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ, ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. ಸಪರೇಟ್ ರೂಮಾ? ಈ ಭಾಗ್ಯಕ್ಕೆ ಮದುವೆ ಏನಕ್ಕೆ ಆಗ್ಬೇಕು? ಇಲ್ಲೇನೋ ಸಮಸ್ಯೆ ಇದೆ. ಓಕೆ, ನೆಕ್ಸ್ಟ್ ಏನು? ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು. ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನಾನ್ ಪರ್ಮಿಷನ್ ತಗೊಂಡೆ, ನೀನ್ ಪರ್ಮಿಷನ್ ತಗೊಳ್ಳಿಲ್ಲ, ಐ ಡೋಂಟ್ ಲೈಕ್ ಸ್ಟಾಫ್. ಅಂದ್ರೆ ಓಪನ್ ಆಗಿ ಹೇಳ್ತಾ ಇದ್ಯಾ, ನಾನ್ ಲಂಗು ಲಗಾಮಿಂದೆ ಆಡ್ತಾ ಇರ್ತೀನಿ, ಯಾರು ಕೇಳಬಾರ್ದು, ನಾನ್ ಯಾಕೆ ಪರ್ಮಿಷನ್ ಕೇಳಲ್ಲ ಅಂತ. ನೆಕ್ಸ್ಟ್ ಏನಮ್ಮ? ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ್, ಲೈಕ್ the next day I'll file a divorce case. I don't entertain this physical abuse.
ಅಂದ್ರೆ ನಿನ್ ಗಂಡ ಆದವನು ಅಪ್ಪಿ ತಪ್ಪಿ ನೀನ್ ಏನಾದ್ರು ಮುಟ್ಬಿಟ್ರೆ ಅದನ್ನ ಅಬ್ಯೂಸ್ ಕೆಳಗಡೆ ಕನ್ಸಿಡರ್ ಮಾಡಿ ಅವನಿಗೆ ಡಿವೋರ್ಸ್ ಕೊಟ್ಬಿಡ್ತೀಯ. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ನಿನ್ ಫಸ್ಟ್ ಪಾಯಿಂಟ್. ಈ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ರೆ ಈ ತರ ಚೆಂಗ್ಲಾಟ ಆಡಿ ಡಿವೋರ್ಸ್ ಆದ್ರೂ ಯಾರು ಕೇಳಲ್ಲ. ಅದೇ ಗ್ರ್ಯಾಂಡ್ ಆಗಿ 100 ಜನ ಮುಂದೆ ಮದುವೆ ಆದ್ರೆ ಈ ತರ ಆದಾಗ ಕ್ಯಾಕ್ರು ಸುಗಿತಾರೆ ಅಂತ ನಿನ್ನ ದುರಾಲೋಚನೆ. ನಿನಗೆ ಎಂತ ಗಂಡ ಸಿಗ್ಬೇಕು ಅಂತಂದ್ರೆ ನಮ್ಮ ಹುಡುಗರು ಇವಾಗ ಕಮೆಂಟ್ ಮಾಡ್ತಾರೆ ನೋಡು. ಓಕೆ ಬರ್ಲಾ? ಬಾಯ್ ಬಾಯ್.